ಅಂಜನಣ್ಣ ಅವ್ರದ್ದು ಜನ್ಮದಿನ, ಹಾಗಾಗಿ ಒಂದು ಹುಟ್ಟುಹಬ್ಬನ ಅರ್ಥಪೂರ್ಣವಾಗಿ ಆಚರಣೆ ಮಾಡ್ಕೊಳ್ತಾ ಇದ್ದಾರೆ. ಜನ್ಮದಿನವಿದು ನಿನ್ನದಾಗಿದೆ, ಶಾಂತಿ ಸೌಖ್ಯವು ನಿನ್ನದಾಗಲಿ. ಜನ ಹೇಳ್ತಾರಲ್ವಾ, ನೀವು ಅದನ್ನ ತಗೊಂಡ್ರಿ ಇದನ್ನ ತೋತಾರೆ ಅಂತ. ಅದನ್ನ ನಾನು ವಿಡಿಯೋ ನೋಡಿದೆ, ತುಂಬಾ ಬೇಜಾರಾಯ್ತು. ಅಂದ್ರೆ ಅವರು ಕಾರ್ ತೋತಾರೆ, 30-40 ಸೈಡ್ ತಗೊಂಡವ್ರೆ ಅಂತ ಹೇಳವ್ರಲ್ಲ, ಅವ್ರ ಇಲ್ಲಿ ಬಂದ್ ನೋಡ್ಬೇಕು ಏನಿದೆ ಅಂತ. ಎಲ್ಲರಿಗೂ ಮಾಡಕ್ಕಾಗಲ್ಲ ಈ ತರ, ಅದು ಯಾರು ಸಾಧ್ಯನೇ ಇಲ್ಲ, ಕೋಟಿಗಿರೋರ್ಗು ಮಾಡಕ್ಕಾಗಲ್ಲ. ನೀವು ಏನ್ ಮಾಡ್ತೀರಾ, ನೀವ್ ಎಷ್ಟ್ ಸಂಪಾದನೆ ಮಾಡ್ತೀರಾ, ಇಟ್ಸ್ ನಾಟ್ ಇಂಪಾರ್ಟೆಂಟ್. ನೀವ್ ಎಷ್ಟ್ ಚೆನ್ನಾಗಿ ನೋಡ್ಕೊಂತೀರಾ ನಿಮ್ ಪೇರೆಂಟ್ಸ್ ಅನ್ನ ಅನ್ನೋದು ವೆರಿ ವೆರಿ ಇಂಪಾರ್ಟೆಂಟ್. ಅದನ್ನ ನಮ್ಮ ಯೋಗೇಶ್ ಅಣ್ಣ ಅವರು ಮಾಡ್ತಾ ಇದ್ದಾರೆ. ಮೇನ್ ಅಟ್ರಾಕ್ಷನ್ ಅಂದ್ರೆ ಇಲ್ಲಿ ಶನಿ ಟೆಂಪಲ್ ಇದೆ. ಸೊ ಶನಿ ಇಸ್ ಈಕ್ವಲ್ ಟು ಮನಿ ಅಂತ ಕರೀತಾರೆ. ಏಜ್ ಆದವ್ರದ್ದು ನಮ್ಮ ಅಪ್ಪ ಅಮ್ಮನ ಸೇವೆ ಮಾಡಿದಾಗ ಶನಿ ಪ್ರಸನ್ನ ಆಗ್ತಾನೆ. ಸೊ ನೀವು ಇಲ್ಲಿ ಬಂದು ನಿಮ್ ಬರ್ಡೇನೋ ಅಥವಾ ನಿಮ್ ಆನಿವರ್ಸರಿನೋ ಆಚರಿಸಿಕೊಳ್ಳೋದ್ರಿಂದ ನಿಮ್ಗೆ ಏನಾಗುತ್ತೆ ಅಂದ್ರೆ ಶನಿ ಆಶೀರ್ವಾದನೂ ಸಿಗುತ್ತೆ, ಮೇಲಿಂದ ಇಲ್ಲಿರೋ ಎಲ್ಲ ಎಲ್ಡರ್ಸ್ ಒಂದು ಬ್ಲೆಸಿಂಗ್ಸ್ ಕೂಡ ಸಿಗುತ್ತೆ. ನಾನು ನನ್ನ ಮನಸ್ಪೂರ್ವಕವಾಗಿ ಯಾವಾಗ್ಲೂ ಒಬ್ಬರಿಗೆ ಒಳ್ಳೇದನ್ನೇ ಬಯಸುತ್ತೆ. ಐ ಮೀನ್ ಇಟ್. ಎಲ್ರಿಗೂ ನಮಸ್ಕಾರ. ಎಲ್ಲರೂ ಚೆನ್ನಾಗಿದ್ದೀರಾ? ಇವತ್ತು ವಿಶೇಷವಾಗಿ ನಮ್ಮ ಒಂದು ಜನಸ್ನೇಹಿ ನಿರಾಶ್ರಿತರ ಆಶ್ರಮ ಇರ್ತಕ್ಕಂಥ ದೇವ್ರ ಮಕ್ಕಳ ಜೊತೆಲಿ ಅಂಜನಣ್ಣ ಅವ್ರದ್ದು ಜನ್ಮದಿನ, ಹಾಗಾಗಿ ಒಂದು ಹುಟ್ಟುಹಬ್ಬನ ಅರ್ಥಪೂರ್ಣವಾಗಿ ಆಚರಣೆ ಮಾಡ್ಕೊಳ್ತಾ ಇದ್ದಾರೆ. ಸೊ ಇಲ್ಲಿ ಬಂದು ಎಲ್ರಿಗೂ ಕೂಡ ಪ್ರಸಾದದ ವ್ಯವಸ್ಥೆನ ಇಡೀ ಕುಟುಂಬ ಮಾಡಿಕೊಟ್ಟಿದೆ. ಒಳ್ಳೇದಾಗಲಿ ಅವ್ರಿಗೆ, ಹುಟ್ಟುಹಬ್ಬದ ಶುಭಾಶಯಗಳು. ಒಳ್ಳೇದಾಗಲಿ ಬ್ರದರ್, ಜನ್ಮದಿನದ ಶುಭಾಶಯಗಳು. ನನಗೆ ತುಂಬಾ ದಿನದಿಂದ ಆಸೆ ಇತ್ತು ಅಣ್ಣ, ಇಲ್ಲಿಗೆ ಬಂದು ನನ್ನ ಮಗನ ಬರ್ಡೇ ಆಚರಿಸ್ಬೇಕು ಅಂತ. ಖುಷಿ ಆಯಿತು. ಬಟ್ ಎಲ್ಲರೂ ಎಲ್ಲೆಲ್ಲೋ ಮಾಡ್ತಾರೆ, ನನಗಿಲ್ಲಿ ಮಾಡಬೇಕು ಅಂತ ತುಂಬ ಇಷ್ಟ ಆಯಿತು. ಹಂಗಾಗಿ ನಾನು ಇಲ್ಲಿಗೆ ಬಂದೆ. ಸೊ ಹೇಗಿದೆ, ಏನು ಹೇಳಕ್ಕೆ ಇಷ್ಟ? ಅಂದರೆ ನಾನು ಹೇಳೋದಕ್ಕೆ ತುಂಬ ಇದೆ, ಹೇಳೋಕ್ಕಾಗಲ್ಲ. ಬಟ್ ಅದೇ ಜನ ಹೇಳ್ತಾರಲ್ವಾ, ನೀವು ಅದನ್ನು ತೊಗೊಂಡ್ರಿ ಇದನ್ನು ತೋತಾರೆ ಅಂತ. ಅದನ್ನು ನಾನು ವಿಡಿಯೋ ನೋಡಿದೆ, ತುಂಬ ಬೇಜಾರಾಯಿತು. ಅಂದರೆ ಅವರು ಕಾರ್ ತೋತಾರೆ, 30-40 ಸೈಡ್ ತೊಗೊಂಡವ್ರೆ ಅಂತ ಹೇಳವ್ರಲ್ಲ, ಅವ್ರು ಇಲ್ಲಿ ಬಂದು ನೋಡಬೇಕು ಏನಿದೆ ಅಂತ. ಇವಾಗ ತೊಗೊಂಡ್ರು ಅದು ನಿಮ್ಮ ಖುಷಿಗೆ. ನೀವು ಇಷ್ಟು ಜನ ಎಲ್ಲ ನೋಡ್ತಿದ್ದೀರಲ್ವಾ, ಇಷ್ಟು ಜನ ನೋಡ್ತಿದ್ದೀರಿ, ನಿಮ್ಮ ಖುಷಿ ಯಾವಾಗಪ್ಪ ನೀವು ಇದು ಆಸೆ ಈಡೇರಿಸ್ಕೋಬೇಕಲ್ವಾ. ಅದೇನೆ, ಆ ಜನಕ್ಕೆ ಅದು ಗೊತ್ತಾಗಲ್ಲ. ಇಷ್ಟು ನೀವು ಕಷ್ಟಪಡ್ತಿದ್ದೀರಾ ಅಂದರೆ ನೀವು ಖುಷಿಯಾಗಿರೋದಕ್ಕೆ ಅವ್ರಿಗೇನು ಅರ್ಥ ಇಲ್ಲ ಅಲ್ವಾ. ಅದು ಬೇಜಾರಾಯಿತು. ಬಟ್ ಯಾರಿಗೂ ತಲೆ ಕೆಡಿಸ್ಕೋಬೇಡಿ ಅಣ್ಣ, ನೀವು ಮಾಡ್ತಿರೋದು ಚೆನ್ನಾಗಿದೆ, ಇಷ್ಟ ಆಯಿತು ನಮಗೆ. ಹಂಗಾಗಿ ನಾನು ಇಲ್ಲಿ ಮಾಡಬೇಕು ಅಂತ ಬಂದ್ವಿ. ಇಲ್ಲ ಅಣ್ಣ, ಖುಷಿ ಆಯಿತು. ಸಾಧ್ಯನೇ ಇಲ್ಲ, ಅದು ಯಾರಿಗೂ ಎಲ್ಲರಿಗೂ ಮಾಡೋಕ್ಕಾಗಲ್ಲ ಅಣ್ಣ ಈ ಥರ. ಅದು ಯಾರು ಸಾಧ್ಯನೇ ಇಲ್ಲ, ಕೋಟಿಗಿರೋರ್ಗೂ ಮಾಡೋಕ್ಕಾಗಲ್ಲ. ಇದನ್ನು ಯಾರು ಮಾಡಬೇಕೋ ಅವ್ರಿಗೆ ಮಾಡೋಕ್ಕಾಗೋದು ಇದು ಸಾಧ್ಯ. ಎಲ್ಲರಿಗೂ ಕೊಡಲ್ಲ ದೇವರು. ಅಣ್ಣ ನಿಮಗೆ ಕೊಟ್ಟೈತೆ, ಇದನ್ನೇ ಮುಂದುವರಿಸ್ಕೊಂಡು ಹೋಗಿ. ನಿಮ್ಮ ದೇವ್ರು ಚೆನ್ನಾಗಿಟ್ಟಿರ್ಲಿ, ಇನ್ನು ಇವ್ರ ಆಶೀರ್ವಾದ ಎಲ್ಲ ನಿಮ್ಮ ಮೇಲಿರಲಿ. ಇವ್ರೊಂದು ಮಾತಾಡ್ತಾರೆ, ಆಕ್ಚುಲಿ ಇದೊಂದು ಒಳ್ಳೆ ಅಪರ್ಚುನಿಟಿ ಅಂತ ಹೇಳ್ಬೋದು. ನೆನ್ನೆ ಇವ್ರು ನನಗೆ ಕರೆದ್ರು, ಇಲ್ಲಾಂದ್ರೆ ನಾನಂತೂ ಬರ್ತಿರ್ಲಿಲ್ಲ ಆಗಿತ್ತೇನೋ. ಎಲ್ಲ ಪ್ಲೇಸಿಗೆ ಹೋದಾಗ ನಾವು ಹೇಳ್ತೀವಿ ನಮಗೆ ತುಂಬ ಖುಷಿ ಆಯಿತು ನೋಡಿ ಅಂತ. ನಿಜವಾಗ್ಲೂ ನಂಗೆ ಇಲ್ಲಿ ನೋಡಿ ಬೇಜಾರಾಗ್ತಾ ಇದೆ. ಯಾಕಂದ್ರೆ ನನಗೂ 2 ಮಕ್ಕಳಿದ್ದಾರೆ. ಸೊ ಒಂದು ಟೈಮ್ ಬಂದಾಗ ನಾವು ನಮ್ಮ ಪೇರೆಂಟ್ಸನ್ನು ಬಿಟ್ಟು ಹೋಗೋದು ಯಾವ ಥರದಲ್ಲೂ ಒಳ್ಳೆ ಒಂದು ಹ್ಯಾಬಿಟ್ ಅಲ್ಲ. ಲೈಕ್ ನಮ್ಮನ್ನು ಹೆಂಗೆ ಅವರು ಚಿಕ್ಕವ್ರು ಇರಬೇಕಾದ್ರಿಂದ ಬೆಳೆಸಿರ್ತಾರೋ, ಅವ್ರ ಎಂಡ್ ಟೈಮ್ ತನಕನೂ ನಾವು ಅವ್ರ ಜೊತೆಗಿರ್ಬೇಕು. ನಿಮ್ಮನ್ನೆಲ್ಲ ನೋಡಿ ನಿಜ ನನಗೆ ಬೇಜಾರಾಗ್ತಾ ಇದೆ. ಸೊ ಈ ಮೂಲಕ ನಾನು ಯೂತ್ಸಿಗೆ ಹೇಳೋದಷ್ಟೇ, ನೀವು ಏನು ಮಾಡ್ತೀರಾ, ನೀವು ಎಷ್ಟು ಸಂಪಾದನೆ ಮಾಡ್ತೀರಾ, ದಟ್ ಇಸ್ ನಾಟ್ ಇಂಪಾರ್ಟೆಂಟ್. ನೀವು ಎಷ್ಟು ಚೆನ್ನಾಗಿ ನೋಡ್ಕೊತೀರಾ ನಿಮ್ಮ ಪೇರೆಂಟ್ಸನ್ನು ಅನ್ನೋದು ವೆರಿ ವೆರಿ ಇಂಪಾರ್ಟೆಂಟ್. ಅದನ್ನು ನಮ್ಮ ಯೋಗೇಶ್ ಅಣ್ಣ ಅವರು ಮಾಡ್ತಾ ಇದ್ದಾರೆ. ಅಷ್ಟೇ ಅಲ್ಲದೆ ಇನ್ನೊಂದು ಇಲ್ಲಿ ಮೇನ್ ಅಟ್ರಾಕ್ಷನ್ ಅಂದರೆ ಇಲ್ಲಿ ಶನಿ ಟೆಂಪಲ್ ಇದೆ. ಸೊ ಶನಿ ಇಸ್ ಈಕ್ವಲ್ ಟು ಮನಿ ಅಂತ ಕರೀತಾರೆ. ನಮಗೆ ಶನಿ ಪ್ರಸನ್ನ ಆಗಬೇಕು ಅಂದರೆ ನಾವು ಯಾವಾಗಲೂ ಏಜ್ ಆದವ್ರದ್ದು ನಮ್ಮ ಅಪ್ಪ ಅಮ್ಮನ ಸೇವೆ ಮಾಡಿದಾಗ ಶನಿ ಪ್ರಸನ್ನ ಆಗ್ತಾನೆ. ಸೊ ನೀವು ಇಲ್ಲಿ ಬಂದು ನಿಮ್ಮ ಬರ್ಡೇನೋ ಅಥವಾ ನಿಮ್ಮ ಆ್ಯನಿವರ್ಸರಿನೋ ಆಚರಿಸಿಕೊಳ್ಳೋದ್ರಿಂದ ನಿಮ್ಗೆ ಏನಾಗುತ್ತೆ ಅಂದರೆ ಶನಿ ಆಶೀರ್ವಾದನೂ ಸಿಗುತ್ತೆ, ಮೇಲಿಂದ ಇಲ್ಲಿರೋ ಎಲ್ಲ ಎಲ್ಡರ್ಸ್ ಒಂದು ಬ್ಲೆಸಿಂಗ್ಸ್ ಕೂಡ ಸಿಗುತ್ತೆ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಒಳ್ಳೆಯದಾಗಲಿ. ಇಡೀ ಕುಟುಂಬಕ್ಕೆ ಭಗವಂತ ಒಳ್ಳೇದು ಮಾಡಲಿ. ಮೇಡಮ್ ಅವ್ರು ತುಂಬ ಚೆನ್ನಾಗಿ 1-2 ಮಾತು ಹೇಳಿದ್ರು. ಭಾಳ ಅದ್ಭುತವಾಗಿ ವಯಸ್ಸಾಗಿರೋವಂಥವ್ರನ್ನು ಮನೆಯಿಂದ ಆಚೆ ಹಾಕದೆ ನೋಡ್ಕೊಳ್ಬೇಕು ಅಂತ. ಆಮೇಲೆ ಶನಿ ಪರಮಾತ್ಮ ಅಂದರೆ ಏನು ಅಂತ ಹೇಳಿದ್ರೆ, ಎಲ್ರಿಗೂ ಅವ್ರ ಆಶೀರ್ವಾದ ಸಿಗುತ್ತೆ ಅಂತ ಹೇಳೋಕ್ಕಾಗಲ್ಲ. ಅವ್ರು ಒಂದೇ ಮಾತ್ರ ಹೇಳ್ಬೇಕಂದ್ರೆ, ಯಾರು ಪುಣ್ಯದ ಕೆಲಸಗಳನ್ನ ಮಾಡ್ತಿರ್ತಾರೆ, ವಯಸ್ಸಾದಂಥವ್ರಿಗೆ
ಅಂಗವಿಕಲರಿಗೆ, ತುಂಬ ಅಸಹಾಯಕ ಜನರಿಗೆ ಸಹಾಯ ಮಾಡ್ತಾರೆ. ಯಾರಿಗೂ ಮೋಸ ಮಾಡದೆ ಕಷ್ಟದಲ್ಲಿರ್ತಕ್ಕಂಥವ್ರಿಗೆ ಯಾರು ನೆರಳಾಗಿ ನಿಂತ್ಕೊಳ್ತಾರೆ ಅವ್ರಿಗೆ ಖಂಡಿತವಾಗ್ಲೂ ಅವರು ಆಶೀರ್ವಾದ ಸದಾ ಇರುತ್ತೆ. ಜೊತೆಗೆ ದೇವಸ್ಥಾನಕ್ಕೆ ಹೋಗೋ ಅವಶ್ಯಕತೆನೇ ಇಲ್ಲ, ಅವರೇ ನಮ್ಮ ಜೊತೆ ಬರ್ತಾರೆ ಯಾವಾಗಲೂ. ಸೊ ನಾನು ಮಾಡ್ತಿರೋ ಕೆಲಸಕ್ಕೆ ನಿಜವಾಗ್ಲೂ ಶನೇಶ್ವರ ಸ್ವಾಮಿಯರ ಆಶೀರ್ವಾದ ಇದೆ ಅಂತ ಭಾವಿಸ್ತೀನಿ. ಯಾಕಂದರೆ ಅವರು ಆಶೀರ್ವಾದ ಮಾಡಿದ್ದಕ್ಕೆ ಇಷ್ಟೆಲ್ಲ ಸಹಾಯ ಮಾಡೋದಕ್ಕೆ ಶಕ್ತಿ ಬರ್ತಾ ಇದೆ. ಇದರಲ್ಲಿ ನಂದೇನು ಸ್ಪೆಷಲ್ ಇಲ್ಲ, ಅವರೇ ನೋಡ್ಕೊಳ್ತಾ ಇರೋದು. ಸೊ ನಾನೊಬ್ಬ ಕಾರ್ಯಕರ್ತನಾಗಿ ಅಥವಾ ಒಬ್ಬ ಕೆಲಸದವನಾಗಿ ನಾನು ಈ ಕೆಲಸ ಮಾಡ್ತಾ ಇದ್ದೀನಿ ಅಷ್ಟೇ. ಎಲ್ರಿಗೂ ಒಳ್ಳೇದಾಗಲಿ ಸರ್. ಥ್ಯಾಂಕ್ ಯು. ಇಲ್ಲಿಗೆ ಎಲ್ರಿಗೂ ಪ್ರಸಾದದ ವ್ಯವಸ್ಥೆ ಮಾಡಿಕೊಟ್ಟಿದ್ದಕ್ಕೆ ಧನ್ಯವಾದ. ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಯು ಅಂಜನ್, ಹ್ಯಾಪಿ ಬರ್ಡೇ ಟು ಯು. ಸಾವಿರ ಕಣ್ಣಿನ ನವಿಲಾಗಿ ನಿಂತಿದೆ ಸಮಯ ನಿನಗೆದು, ಕಣ್ಣನು ತೆರೆದು ಹಗುರಾಗಿ ನೋಡಲೇಬೇಕು ನೀ ಬಂದು, ಕಿವಿ ಮಾತೊಂದು ಹೇಳಲೆ ನಾನೆಂದು, ದಾರಿ ನಿಂತಾಗ ಸಾಗಲೇಬೇಕೆಂದು. ನಿನ್ನೆ ಹೀಗಿಲ್ಲ ನಾಳೆಯೂ ತಿಳಿದಿಲ್ಲ, ನೀನು ನೀನಾಗಿ ಬಾಳಲೇಬೇಕೆಂದು. ಹಸಿರಾಗಿದೆ ದೀಪವು ನಿನಗಾಗಿ, ನಸು ನಗುತ್ತಲೆ ಸಾಗು ನೀ ಗೆಲುವಾಗಿ. ಹೊಸ ತಂಗಾಳಿ ಹೇಳಿದೆ ಮೆಲುವಾಗಿ, ಈ ಬಾಳುಂಟು ಬಾಳುವ ಸಲುವಾಗಿ. ನಿಮ್ಮ ಕೈಲಾದ ಸಹಾಯವನ್ನು ಮಾಡಿ. ನಮಸ್ಕಾರ. ನಾನು ನನ್ನ ಮನಸ್ಪೂರ್ವಕವಾಗಿ ಯಾವಾಗಲೂ ಒಬ್ಬರಿಗೆ ಒಳ್ಳೇದನ್ನೇ ಬಯಸುತ್ತೆ. ಐ ಮೀನ್ ಇಟ್.